ವೆಲ್ಕಮ್ ಟು ಸಿದ್ದರಾಮೇಶ್ವರ ಸ್ಟಡಿ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಭಾರತ ಕಂಡ ಮೊದಲ ಸಾಮ್ರಾಜ್ಯ ಅದ್ಯಾವುದು ಅಂದರೆ ಮೌರ್ಯರು. ಅವ್ರ ಬಗ್ಗೆ ನಾನು ಏನು ಮಾಡ್ತಾ ಇದ್ದೀನಿ, ಸಂಕ್ಷಿಪ್ತವಾಗಿ ನಿಮಗೆ 3ರಿಂದ 5 ಮಾರ್ಕ್ಸ್ ತೊಗೋಬೇಕು ಅಂಥ ಪಾಯಿಂಟ್ಸನ್ನು ನಿಮಗೆ ಮಾಡಿಕೊಟ್ಟಿದ್ದೀನಿ ನೋಡಿ. ಫಸ್ಟ್ ನಾನು ಹೇಳಿದಾಗೆ ಭಾರತ ಕಂಡ ಮೊದಲ ಸಾಮ್ರಾಜ್ಯ ಯಾವುದು ಅಂದರೆ ಮೌರ್ಯ ಸಾಮ್ರಾಜ್ಯ. ಹಾಗಿದ್ರೆ ಮೌರ್ಯರ ಶ್ರೇಷ್ಠ ರಾಜರು ಯಾರು ಅಂದರೆ ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಅಶೋಕ. ಇದರಲ್ಲಿ ಚಂದ್ರಗುಪ್ತ ಮೌರ್ಯ ಅನ್ನೋದು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ. ಅಶೋಕ ಅನ್ನೋದು ಇಲ್ಲಿ ಏನಂದರೆ ಈ ಮೌರ್ಯ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ಅರಸ ಅಂತ ಹೇಳ್ಬೋದು. ಹಾಗಿದ್ರೆ ಈ ಮೌರ್ಯ ಸಾಮ್ರಾಜ್ಯವನ್ನು ನಮಗೆ ತಿಳ್ಕೊಳ್ಳಿಕ್ಕೆ ಇತಿಹಾಸದಲ್ಲಿ ಲಭ್ಯವಾದ ಆಕಾರಗಳು ಯಾವುವು ಅಂದರೆ ಮೆಗಸ್ತನಿಸನ ಇಂಡಿಕಾ, ಕೌಟಿಲ್ಯನ ಅರ್ಥಶಾಸ್ತ್ರ, ವಿಶಾಖದತ್ತನ ಮುದ್ರಾ ರಾಕ್ಷಸ ಮತ್ತು ಬೌದ್ಧ ಸಾಹಿತ್ಯ ಕೃತಿಗಳಾದಂತಹ ದೀಪವಂಶ ಮತ್ತು ಮಹಾವಂಶ ಮತ್ತು ಅಶೋಕನ ಶಾಸನಗಳು. ಇವು ಏನು ಮಾಡ್ತಾವೆ ಅಂದರೆ ನಮ್ಮ ಮೌರ್ಯ ಸಾಮ್ರಾಜ್ಯದ ಇತಿಹಾಸ ತಿಳಿಯಲು ಸಹಾಯಕವಾದಂಥ ಆಕಾರಗಳು. ಬರೆದ್ಬಿಟ್ರೆ ಆರಾಮವಾಗಿ ನಿಮಗೆ 3 ಮಾರ್ಕ್ಸ್ಗಳು ಸಿಗುತ್ತೆ. ಹಾಗೆ ನಮಗೆ ಇಲ್ಲ 5 ಮಾರ್ಕ್ಸಿಗೆ ಬೇಕು ಅಂದರೆ ಇಲ್ಲಿವೆ ನೋಡಿ ಆಕಾರಗಳು ಇವೆಲ್ಲ, ಅವನೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕು. ಯಾವ ರೀತಿ ಅಂದರೆ ಮೆಗಸ್ತನಿಸನ ಇಂಡಿಕಾ, ಅರ್ಥಶಾಸ್ತ್ರ ಇವುಗಳ ಬಗ್ಗೆ ನಾನು ಅಂಡರ್ಲೈನ್ ಮಾಡ್ಕೊಂಡಿದ್ದೀನಿ ನಾ ಸ್ಟಡಿ ಮಾಡೋ ಟೈಮಲ್ಲಿ. ಭಾರತ ಕಂಡ ಮೊಟ್ಟ ಮೊದಲ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ. ನಾನು ಈಗಾಗಲೇ ನಿಮಗೆ ಸಿಂಪಲ್ಲಾಗಿ ಬರ್ದು ಕೊಟ್ಟಿದ್ದೀನಿ, ಅದೇ ಥರ ನೀವು ಬರಿಬೇಕು. ಈಗ ನಾವು ಎಲ್ಲಿ ಮೂವ್ ಆಗೋಣ ಅಂದರೆ ಆಕಾರಗಳ ಬಗ್ಗೆ. ನಾನು ಈಗಾಗಲೇ ನಿಮಗೆ ಆಕಾರಗಳಾಗಿ ಹೇಳಿದ್ದೀನಿ. ಮೆಗಸ್ತನಿಸನ ಇಂಡಿಕಾ ಇದನ್ನು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ, ಇವ ಮೆಗಸ್ತನಿಸನು ಯಾರು ಅಂದರೆ ಗ್ರೀಕ್ ರಾಯಭಾರಿ. ಇವ ಚಂದ್ರಗುಪ್ತನ ಆಸ್ಥಾನಕ್ಕೆ ಬಂದಿರ್ತಾನೆ. ಅವನು ಮೌರ್ಯರ ರಾಜಧಾನಿ ಪಾಟ್ಲಿಪುತ್ರದಲ್ಲಿ ತನ್ನ ಅನುಭವಗಳನ್ನು ಇಂಡಿಕಾ ಎಂಬ ಕೃತಿಯಲ್ಲಿ ದಾಖಲಿಸಿರುತ್ತಾನೆ. ನಾ ಹೇಳಿದ್ದೀನಲ್ಲ ಮೆಗಸ್ತನಿಸನ ಇಂಡಿಕಾ. ಇದರಲ್ಲಿ ಇಂಡಿಕಾದಲ್ಲಿ ಏನಿದೆ ಅಂದರೆ ಈತ ಪಾಟ್ಲಿಪುತ್ರಕ್ಕೆ ಬಂದಿರ್ತಾನೆ, ಮೌರ್ಯರ ಆಡಳಿತದ ಬಗ್ಗೆ ತನ್ನ ಕೃತಿಯಲ್ಲಿ ವಿವರಿಸ್ತಾನೆ. ಇದು ಇಂಪಾರ್ಟೆಂಟು. ಓಕೆ, ನಂತರ ಗ್ರೀಕ್ ಬರಹಗಾರರು ಯಾರ್ಯಾರು ಅಂದರೆ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಡಿಯೋಡೋರಸ್, ಸಿಕೋಲಸ್, ಸ್ಟ್ರಾಬೋ, ಪ್ಲೀನಿ ಮತ್ತು ಅರಿಯನ್ ಇವರು ತಮ್ಮ ಗ್ರಂಥಗಳಲ್ಲಿ ಮೌರ್ಯರ ಬಗ್ಗೆ ಗುರುತಿಸಿದ್ದಾರೆ. ಬಟ್ಟು ಇಂಡಿಕಾನೇ ಅತ್ಯಂತ ಮೌರ್ಯರ ಕಾಲದ ನಗರಾಡಳಿತ ಅದನ್ನೆಲ್ಲ ವಿವರಿಸಿದೆ ಅಂತ ನಾವು ಹೇಳ್ಬೋದು. ಮತ್ತು ಇದರಲ್ಲಿ ಏನೇನಿದೆ ಅಂದರೆ ಆರ್ಥಿಕ ಸಂಗತಿಗಳನ್ನು ಕುರಿತು ಸಹ ಇದು ವಿವರಿಸಿದೆ. ಅದಕ್ಕೋಸ್ಕರ ಇದು ಮೆಗಸ್ತನಿಸನ ಇಂಡಿಕಾ ಮೌರ್ಯರ ಆಕಾರಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಮೂವ್ ಆದರೆ ಅರ್ಥಶಾಸ್ತ್ರ. ಅರ್ಥಶಾಸ್ತ್ರ ಕೃತಿ ಯಾರ್ದು ಅಂದರೆ ಕೌಟಿಲ್ಯನದು. ಕೌಟಿಲ್ಯನಿಗೆ ಅನೇಕ ಹೆಸರುಗಳಿವೆ. ಅವನನ್ನು ಚಾಣಕ್ಯ, ವಿಷ್ಣುಗುಪ್ತ ಅಂತಲೂ ಸಹ ಕರೀತಾರೆ. ಹಾಗೆ ಇವ ಯಾರು? ವಿಷ್ಣುಗುಪ್ತ ಅಂದರೆ ಚಂದ್ರಗುಪ್ತ ಮೌರ್ಯನ ಗುರು ಮತ್ತು ಪ್ರಧಾನಮಂತ್ರಿ. ಇದು 1 ಮಾರ್ಕ್ಸಿಗೂ ಇರುತ್ತೆ. ನಿಮಗೆ 5 ಮಾರ್ಕ್ಸು ಎಕ್ಸ್ಪ್ಲೇನ್ ಮಾಡೋ ಟೈಮ್ನಲ್ಲಿ ಇಂಥ ಪಾಯಿಂಟ್ಸ್ ಹಾಕಿಬಿಟ್ರೆ ನಿಮಗೆ ಈಸಿಯಾಗಿ ಮಾರ್ಕ್ಸ್ ಬರ್ತವೆ. ಹಾಗಿದ್ರೆ ಇದು ಅರ್ಥಶಾಸ್ತ್ರ ಐತಲ್ಲ, ಇದು ಯಾವ ಭಾಷೆಯಲ್ಲಿದೆ ಅಂದರೆ ಸಂಸ್ಕೃತ ಭಾಷೆಯಲ್ಲಿದೆ. ಇದು ಇಂಪಾರ್ಟೆಂಟು. ನೆಕ್ಸ್ಟ್ ನಾನು ಶಾರ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದರಲ್ಲಿ ಯಾವ ಸಂಗತಿಗಳಿವೆ ಅಂದರೆ ಈ ಕೃತಿಯಲ್ಲಿ ಮೌರ್ಯರ ರಾಜಕೀಯ, ಆರ್ಥಿಕ, ಆಡಳಿತಾತ್ಮಕ ಮತ್ತು ಸಾಮಾಜಿಕ ಸಂಗತಿಗಳನ್ನು ನಾವು ಈ ಕೃತಿಯಲ್ಲಿ ತಿಳಿಬಹುದು. ಇದಿಷ್ಟು ಅರ್ಥಶಾಸ್ತ್ರದ ಬಗ್ಗೆ. ಇಷ್ಟೇ ಪಾಯಿಂಟ್ ಹಾಕಿ ಸಾಕು, ನೀವು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿ ಓದ್ತಾ ಹೋಗಬೇಡಿ. ಅದರಲ್ಲಿ ಏನಿದೆ ಅನ್ನೋದನ್ನು 1-2 ಲೈನನ್ನು ಬರೆದ್ಬಿಟ್ರೆ 5 ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟು ನೋಡ್ತಾ ಹೋದರೆ ವಿಶಾಖದತ್ತನ ಮುದ್ರಾ ರಾಕ್ಷಸ. ಇದನ್ನು ಯಾರು ಬರೆದಿರೋದು ಅಂದರೆ ವಿಶಾಖದತ್ತ. ಇದೊಂದು ಸಂಸ್ಕೃತ ನಾಟಕ. ಇದರಲ್ಲಿ ಕೌಟಿಲ್ಯನು ಚಂದ್ರಗುಪ್ತ ಮೌರ್ಯನನ್ನು ಅಧಿಕಾರಕ್ಕೆ ತಂದ ಕಥಾನಕವು ನಿರೂಪಿತವಾಗಿದೆ ಅನ್ನೋದು ಅಷ್ಟೇ, ಏನು ಇಂಪಾರ್ಟೆಂಟ್ ಇಲ್ಲ. ವಿಶಾಖದತ್ತನ ಮುದ್ರಾ ರಾಕ್ಷಸ ಇದೊಂದು ಸಂಸ್ಕೃತ ನಾಟಕ. ಇಷ್ಟು ಬರೆದ್ರೆ ಸಾಕು. ಇನ್ನು ದೀಪವಂಶ ಮತ್ತು ಮಹಾವಂಶ ಇದೇನು ಅಂದರೆ ಬೌದ್ಧ ಸಾಹಿತ್ಯ ಕೃತಿಗಳು. ಇದರಲ್ಲಿ ಏನಿದೆ ಅಂದರೆ ಅಶೋಕನು ಏನು ಮಾಡ್ತಾನೆ, ಬೌದ್ಧ ಧರ್ಮವನ್ನು ಶ್ರೀಲಂಕಾಗೆ ಯಾವ ರೀತಿ ವಿಸ್ತರಿಸಿದ ಎಂಬುದರ ಬಗ್ಗೆ ಮಾಹಿತಿ ದೊರಕುತ್ತೆ. ಇದಿಷ್ಟು ಬರೀಬೇಕು. ಇನ್ನು ನೆಕ್ಸ್ಟು ಅಶೋಕನ ಶಾಸನಗಳು. ನಿಮ್ಗೀಗಾಗಲೇ ಗೊತ್ತಿದೆ ಶಾಸನಗಳ ಪಿತಾಮಹ ಯಾರು ಅಂದರೆ ಅಶೋಕ. ಇವನು ಅಶೋಕನ ತನ್ನ ಅತ್ಯಂತ ಅಧಿಕೃತವಾಗಿ ಹೇಳುವಂಥ ದಾಖಲೆಗಳಲ್ಲಿ ಶಾಸನಗಳು ಅತ್ಯಂತ ಪ್ರಮುಖವಾದದ್ದು. ಈ ಶಾಸನಗಳಲ್ಲಿ ಏನೇನಿದೆ ಅಂದರೆ ಅಶೋಕ ಯಾವ ರೀತಿ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ, ಅವನ ಧರ್ಮ ಸಂದೇಶ ಏನಾಗಿತ್ತು ಮತ್ತು ಕಳಿಂಗ
ಯುದ್ಧದಿಂದ ಅವು ಏನೇನು ಪರಿಣಾಮ ಆಯಿತು ಮೊದಲಾದ ಸಂಗತಿಗಳನ್ನು ನಾವು ಎಲ್ಲಿ ನೋಡ್ಬೋದು ಅಂದರೆ ಅಶೋಕನ ಶಾಸನಗಳಲ್ಲಿ ನೋಡ್ಬೋದು. ಫ್ರೆಂಡ್ಸ್, ಇದಿಷ್ಟು ಒಂದು ಸಂಕ್ಷಿಪ್ತವಾದಂಥ ಒಂದು ಮಾಹಿತಿ. ಇದಿಷ್ಟೇ ಬರೆದ್ಬಿಟ್ರೆ ಸಾಕು. ನೀವು ಆರಾಮವಾಗಿ 3 ಅಂಕದ ಪ್ರಶ್ನೆ ಇದ್ದರೆ 3 ಅಂಕಗಳನ್ನು ತೆಗೆದುಕೊಳ್ತೀರಾ, 5 ಅಂಕದ ಪ್ರಶ್ನೆ ಇದ್ದರೆ 5 ಅಂಕಗಳನ್ನು ತೆಗೆದುಕೊಳ್ತೀರಾ. ಇದು ಇವಾಗಿನ GPSTR ಎಕ್ಸಾಮಲ್ಲಿ ಐತಲ್ಲ, ರಿಟರ್ನ್ ಪರೀಕ್ಷೆ ಇರುತ್ತಲ್ಲ, ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕಂಪಲ್ಸರಿ ಕೇಳ್ತಾರೆ. ಯಾಕನ್ನೋದು ನಿಮ್ಗೆ ಗೊತ್ತು. ಯಾಕಂದರೆ ಇವರು ಭಾರತಕ್ಕೆ ಮೊಟ್ಟ ಮೊದಲು ಬಂದಂಥ ಸಾಮ್ರಾಜ್ಯ ಇದಾಗಿರೋದ್ರಿಂದ ಖಂಡಿತವಾಗಿ ನನ್ನ ಕಲ್ಪನೆಯ ಪ್ರಕಾರ ಈ ಪ್ರಶ್ನೆ ಬಂದೇ ಬರುತ್ತೆ. ಅದಕ್ಕೋಸ್ಕರ ಎಲ್ಲರೂ ಈ ವಿಡಿಯೋವನ್ನು ರಿಪೀಟ್ ಆಗಿ ನೋಡ್ಕೊಳ್ಳಿ. ಈ ವಿಡಿಯೋ ಲೈಕ್ ಆದರೆ ಒಂದು ಸಬ್ಸ್ಕ್ರೈಬ್ ಕೊಡಿ, ಒಂದು ಲೈಕ್ ಕೊಡಿ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಉತ್ತರಿಸಲಿಕ್ಕೆ ಪ್ರಯತ್ನಿಸ್ತೀನಿ. ಥ್ಯಾಂಕ್ ಯು.